ಯುಧಿಷ್ಠಿರ ಕೀರ್ತನೇನ ಧರ್ಮಸ್ಯ ಮುಖಾನಿ ಭಿನ್ನನ್. ಧರ್ಮದ ಮುಖಗಳು ಬೇರೆ ಬೇರೆವಂತೆ. ಆ ಧರ್ಮದ ಬೇರೆ ಬೇರೆ ಮುಖಗಳನ್ನು ಕ್ರೋಢೀಕರಿಸಿಕೊಂಡು ಏಕಮುಖವಾಗಿ ಏಕಮೂರ್ತಿಯಾಗಿ ಆವಿರ್ಭವಿಸಿದವನೇ ನಮ್ಮಣ್ಣ ಧರ್ಮರಾಯ. ಅಂಥ ನಮ್ಮಣ್ಣನ ಧರ್ಮರಾಯನ ಹೆಸರನ್ನು ಹೇಳಿದ ಕ್ಷಣ ಧರ್ಮ ಎನ್ನುವುದು ಜಾಗೃತವಾಗ್ತದಂತೆ. ನಮ್ಮಣ್ಣ ಧರ್ಮರಾಜನಿಗೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಬಂಧುಗಳನ್ನ ಸಂಹರಿಸಿದ್ದೇವೆ, ಬಂಧು ಹತ್ಯಾ ದೋಷ ನಮ್ಮ ಪಾಲಿಗೆ ಬಂದೀತು ಎನ್ನುವಂತ ಶಂಕೆ ಉಂಟಾಯಿತಂತೆ. ಅದೇ ಸಂದರ್ಭದಲ್ಲಿ ವೇದವ್ಯಾಸ ಮಹಾಮುನಿಗಳಲ್ಲಿಗೆ ಆಗಮಿಸಿ ಅಶ್ವಮೇಧವನ್ನು ಮಾಡಿ ಪೂರೈಸಿದ್ದೆ. ಹೌದಾದ್ರೆ ಅಂತ ಪಾಪ ಭೀತಿ ನಮಗಿಲ್ಲ ಎಂಬುದಾಗಿ ನುಡಿದರಂತೆ. ಹಾಗಾಗಿ ಅಶ್ವಮೇಧವನ್ನು ಮಾಡುವರೆ ಮನ ಮಾಡಿದ ನಮ್ಮಣ್ಣ ಯೌವನ ಅಶ್ವನಿಂದ ಉತ್ತಮವಾದಂತ ತುರಗವೊಂದನ್ನ ಧರಿಸಿ ಅದನ್ನೇ ವಿಧಿವತ್ತಾಗಿ ಪೂಜಿಸಿ ದೀಕ್ಷಾಬದ್ಧನಾಗಿ ಕುಳಿತುಕೊಂಡಿದ್ದಾನೆ. ತುರಗದ ರಕ್ಷಣೆಯ ಭಾರವನ್ನು ಮಧ್ಯಮ ಪಾಂಡವನಾಗಿರುವಂತ ಈ ಪಾರ್ಥನಿಗೆ ಒಪ್ಪಿಸಿದ್ದಾನೆ. ಹಾಗಾಗಿ ಎಲ್ಲಿದ್ದಾನೆ ದೂತ? ಅಶ್ವ ಸಿದ್ಧವಾಗಿದೆಯಲ್ಲ? ನೀವು ಹೇಳಿದಾಗ ಎಲ್ಲ ಸಿದ್ಧವಾಗಿದೆ. ಲಿಖಿತವೂ ಸಿದ್ಧವಾಗಿದೆಯಲ್ಲ? ನಮ್ಮ ಅಪ್ಪಣೆ ಮೇರೆಗೆ ಹಾಗೆ ಆಗಿದೆ. ಅದನ್ನಾದ್ರೂ ಹಣೆ ಮೇಲೆ ಕಟ್ಟು. ನಮ್ಮ 7 ಅಕ್ಷೋಹಿಣಿ ಸೇನೆ ಸಿದ್ಧವಾಗಿದೆಯಲ್ಲ? ಹಾಗಾಗಿ ಬೀಳ್ಗೊಂಡು 7 ಅಕ್ಷೋಹಿಣಿ ಬಲವನ್ನು ಲೋಕದ ಗಂಡ ನರತಕ್ಕೂ ಮುಖವಾಗಿ ನೀಲಧ್ವಜನ ಹೊರಗೆ ಕಮಟನದ ಬಿರಿವಂತೆ 7 ಅಕ್ಷೋಹಿಣಿ ಸೇನೆಯನ್ನ ಕೂಡಿಕೊಂಡು ಮೂಲ ಬಲ ಹಯಯಾಗ ಸಹಿತ ನಡೆದಂತಾಗಿದೆ. ಉತ್ತರದಿಂದ ಹೊರಟಂತ ನಾವು ಇನ್ನೂ ಎತ್ತರದ ಕೀರ್ತಿಯನ್ನು ಸ್ಥಾಪಿಸಿ ಈ ಅಶ್ವಮೇಧಕ್ಕೊಂದು ಉತ್ತರಾತ್ತರವನ್ನು ಹಾಡಬೇಕು ಎನ್ನುವ ದೃಷ್ಟಿಯಿಂದ ಹೊರಟದ್ದಾಗಿದೆ.
ಉತ್ತರವು ಎತ್ತರೆತ್ತರಕ್ಕೆ ಬೆಳೆದಿದೆ. ಆದರೆ ದಕ್ಷಿಣದ ತುತ್ತ ತುದಿಯನ್ನು ನೋಡುವಾಗ ಈ ಭೌಗೋಳಿಕ ದೃಷ್ಟಿಯಲ್ಲಿ ಭರತಖಂಡದಲ್ಲಿ ಸೂಕ್ಷ್ಮವಾಗಿಯೇ ಇದೆ. ಹಾಗಾಗಿ ಇಲ್ಲಿಯ ಜನರ ವರ್ತನೆಯನ್ನ ತಿಳಿದುಕೊಳ್ಳುವುದು ನಮಗೆ ಕಷ್ಟವಾಗಿದೆ. ವಿಗ್ರಹಗಳನೇಕ ಬಂದಿವೆ. ಮಹೇಶ್ವತಿ ನಗರ, ಅಲ್ಲಿಯ ಅರಸನಾಗಿರುವಂತ ನೀಲಧ್ವಜ ನಮ್ಮ ತುರಗವನ್ನ ಕಟ್ಟಿದ. ಅವನನ್ನ ಯುದ್ಧದಲ್ಲಿ ಹಿಮ್ಮೆಟ್ಟಿಸಿ ಕಪ್ಪ ಕಾಣಿಕೆಯನ್ನ ಪಡೆದದ್ದಾಯ್ತು. ಅತ್ರಲ್ಲ, ಅಲ್ಲಿಂದ ಮುಂದೆ ಬರುವಾಗ ಮತ್ತೆ ಬಂತಲ್ಲ ವಿಘ್ನ. ನಮ್ಮ ಕುದುರೆ ಬೃಹದಾಕಾರವಾದಂಥ ಬಂಡೆಗೆ ಹೊರಗೆ ನಿಲ್ಲಲು, ಅದನ್ನ ಮೆಟ್ಟಲು ಕುದುರೆ ಅಲ್ಲೇ ನಿಂತು ಹೋಯ್ತಲ್ಲ. ಕಲ್ಲಿನಲ್ಲಿ ಎಲ್ಲಾದರೂ ಕಾಲು ಹೋತು ಹೋಗುವುದುಂಟೆ ಇಲ್ಲ ಎಂಬುದಾಗಿ ಚಿಂತಿಸಿ ಅಲ್ಲಿಯ ಬಳಿಯಲ್ಲಿದ್ದಂತ ಸೋಮರಿ ಮಹಾಮುನಿಗಳು ಅವರ ಬಳಿ ಪ್ರಾರ್ಥಿಸಿದಾಗ ಹೇಳಿದ್ರಲ್ಲ, ಅಯ್ಯೋ ಅರ್ಜುನ, ಆ ಬಂಡೆ ಎನ್ನುವಂಥದ್ದು ಒಂದು ಹೆಣ್ಣು, ಈ ಹಿಂದೆ ಚಂಡಿ ಎನ್ನುವ ಹೆಸರಿನಿಂದ ಬದುಕಿದ್ದವಳು, ಉದ್ದಾಲಕನ ಪತ್ನಿ, ಪತಿಗೆ ವಿರೋಧವಾಗಿ ನಡೆದದ್ದರಿಂದ ಸಾಕ್ಷಾತ್ ಉದ್ದಾಲಕನೇ ಶಾಪವನ್ನು ಕೊಟ್ಟಿದ್ದಾನಂತೆ, ಕಲ್ಲಾಗಿರು ಎಂಬುದಾಗಿ. ಆದ್ರೆ ಈ ಶಾಪಕ್ಕೆ ವಿಮೋಚನೆ ಎಂಬಂತೆ ಮುಂದೊಂದು ಕಾಲದಲ್ಲಿ ಪಾಂಡವಾಶ್ವಮೇಧ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲಿ ಪಾರ್ಥನ ತುರಗ ಬಂದು ನೆಟ್ಟುತ್ತದೋ, ಪಾರ್ಥ ಪ್ರಾರ್ಥಿಸಿ ಕಾಲನ್ನ ಎಳೆಯುತ್ತಾನೋ, ಅಲ್ಲಿ ನಿನಗೆ ವಿಮೋಚನೆಯಾಗುತ್ತದೆ. ಹಾಗಿದ್ರೆ ಈ ಪಾರ್ಥ ಆ ಚಂಡಿಯನ್ನು ಉದ್ಧರಿಸಿದ್ದು ಹೌದಲ್ಲ? ಈ ಹಿಂದೆ ತ್ರೇತಾಯುಗದಲ್ಲಿ ರಘುಕುಲ ರಲಾಮನಾಗಿರುವಂತ ಶ್ರೀರಾಮಚಂದ್ರ ಸಾಕ್ಷಾತ್ ಅಹಲ್ಯೆಯನ್ನ ಉದ್ಧರಿಸಿದಂತೆ ಈ ಯುಗದಲ್ಲಿ ಈ ಪಾರ್ಥ ಉದ್ಧರಿಸಿದ್ದಾನೆ. ಹಾಗಿದ್ರೆ ಕಾಣ್ತಾ ಉಂಟಲ್ಲ ಕುದುರೆ, ಅದನ್ನ ಹಿಂಬಾಲಿಸಿ ಹಂಸಕೇತನು ಮರುಗಿ ತನ್ನಯ ವಂಶಗತಿಯೇ ನೆರಲು ದಾನವತ್ವಸಿ ನಯೋಕ್ತಿಯದಿ ಸಗಾಯಕೆಂದು ಒಡಂಬಡಿಸಿ ಅರ್ಜುನಯ್ಯ ನಮ್ಮ ಯಜ್ಞಾಶ್ವ ಮುಂದೆ ಬಂದಾಗ ಚಂಪಕಾವತಿಯನ್ನು ಸೇರಿದ ಸಂದರ್ಭ, ಅಲ್ಲಿಯ ದೊರೆ ಹಂಸಧ್ವಜ ಕುದುರೆಯನ್ನು ಕಟ್ಟಿದ. ಅವನ ಮಗ ಸುಧನ್ವ ಯುದ್ಧಕ್ಕೆ ಬಂದ. ಅವನಲ್ಲಿ ಸೋಲಾದಾಗ ಕೃಷ್ಣನನ್ನು ಧ್ಯಾನಿಸಿದ ಸಂದರ್ಭ, ಪ್ರತಿಜ್ಞೆ ಪ್ರಕಾರ ಬಿಡುವ 3 ಸರಳಿನ ಕೊನೆಯ ಸರಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರೆನ್ನುವ 3 ಮೂರ್ತಿಗಳನ್ನು ಆಹ್ವಾನಿಸಿ ಆ ಶರವನ್ನು ಪ್ರಯೋಗ ಮಾಡಿ ಸುಧನ್ವನ ವಧೆ ಆದ ಮೇಲೆ ಸುರತ ಯುದ್ಧಕ್ಕೆ ಬಂದು ಸತ್ತ. ಮಕ್ಕಳು ಸತ್ತಿರುವ ರೀತಿಯನ್ನು ಅರಿತು ಹಂಸಧ್ವಜ ಬಂದು ಕೃಷ್ಣನ ಕಾಲಡಿಯಲ್ಲಿ ಬಿದ್ದು ನನ್ನ ವಂಶ ಅಳಿಯುವ ಸಂದರ್ಭ ಬಂತಲ್ಲ, ಏನು ಗತಿ ಎಂದು ಪ್ರಾರ್ಥಿಸಿದಾಗ, ಚಿಂತಿಸಬೇಡ, ಸತ್ತಿರುವ ಮಕ್ಕಳಿಗೆ ಸದ್ಗತಿಯನ್ನು ಅನುಗ್ರಹ ಮಾಡ್ತೀನಿ, ಮಾತ್ರವಲ್ಲ ಪಾಂಡವರು ನಡೆಸುವ ಅಶ್ವಮೇಧಕ್ಕೆ ನೀನು ಸಹಾಯಕನಾಗಿ ಬರಬೇಕು ಎಂಬ ಹಾಗೆ ಸೂಚಿಸಿದ. ಅವನನ್ನು ಒಡಗೂಡಿಕೊಂಡು ಮುಂದೆ ಬಂದಾಗ ನಮ್ಮ ತುರಗ ಹೋದದ್ದು ಮಣಿಪುರವನ್ನು ಪ್ರವೇಶ ಮಾಡಿದೆ. ಅಲ್ಲಿಯ ಆಳುಗಳ ಮುಖ್ಯನ ಮಾನ್ಯಾಧಿಪತಿ ಎನಿಸಿಕೊಂಡ ಬಬ್ರುವಾಹನ ತುರಗವನ್ನು ಬಂಧಿಸಿದ, ಲೇಖನವನ್ನು ಆಚರಿಸಿದ, ಯುದ್ಧಕ್ಕೆ ನಮ್ಮ ಪಡೆಯವರೆಲ್ಲ ಅವನೊಡನೆ ಸಂಘಕ್ಕೆ ನಿಂತು ನಮ್ಮ ಪರಿಸ್ಥಿತಿ ಹೇಳಲಾರದ ಸ್ಥಿತಿ ಆಯಿತು. ಆಮೇಲೆ ಮರಣ ಒಪ್ಪುವಂತಹ ಪ್ರಸಂಗ ನಮ್ಮ ಪಾಲಿಗೆ ಬಂದಾಗ ಜಗನ್ನಾಥನಾದಂತಹ ನಮ್ಮ
ದೇವರು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಮರಳಿ ನಾವು ಜೀವಿತರಾಗಿದ್ದೇವೆ, ಚೇತರಿಸಿಕೊಂಡಿದ್ದೇವೆ. ಅರ್ಜುನ ಯಾರು, ಬಭ್ರುವಾಹನ ಯಾರು ಎಂಬ ಸತ್ಯಕತೆ ಕೃಷ್ಣ ಪರಮಾತ್ಮರಿಂದ ತಿಳಿದ ಮೇಲೆ ತಂದೆಯೆಂದು ಒಪ್ಪಿಕೊಂಡಂತಹ ಬಭ್ರುವಾಹನ ಅಪ್ಪ ಕಾಣಿಕೆಯನ್ನು ಕೊಟ್ಟದ್ದಲ್ಲದೆ ನೋಡಿ ನಮ್ಮ ಪಡೆಯನ್ನ ಕೂಡಿಕೊಂಡಿದ್ದಾನೆ. ಕೂಡಿದ್ದವನಲ್ವೋ ಅವನನ್ನು ಒಡಗೂಡಿಕೊಂಡ ಹಾಗಾಯ್ತು. ಇನ್ನು ಇನ್ನಿಲ್ಲಿ ನಿಲ್ಲುವುದಲ್ಲ. ಮುಂದೆ ನೋಡ್ಬೇಕು. ಮೊದಲೇಳ ಮುಗಿಸಿ ಮುಂದಾರಂಭಗೈದು ಕುದುರೆಯೋ ಬಿಟ್ಟಿರಲು